ಕೊಪ್ಪಳದ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿರುವಂಥ ಬ್ಯಾನರ್ ನೋಡಿ. ಈ ಬ್ಯಾನರ್ ಇವತ್ತು ಬಹಳಷ್ಟು ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲೂ ಕೊಪ್ಪಳ ನಗರದಲ್ಲಿ ಮೆರಿತಾ ಇದೆ ಅಂತಲೇ ಹೇಳ್ಬೋದು. ಬೆಳಗಾವಿ ಅಧಿವೇಶನದಲ್ಲಾದರೂ ಇಲ್ಲಿನ ಸಮಸ್ಯೆಯನ್ನು ಮಾತಾಡಿ ಅಲ್ಲಿ ಇದರ ಪರವಾಗಿ ಧ್ವನಿ ಎತ್ತಿ ಜನಪ್ರತಿನಿಧಿಗಳೇ ಅನ್ನುವಂಥ ಒಂದು ಬ್ಯಾನರ್, ಒಂದು ಸಂದೇಶವನ್ನು ಹೊತ್ತುಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಮೆರೆದಾಡ್ತಾ ಇದೆ. ಆದರೆ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತ್ರ ಇದ್ಯಾವುದು ಗೊತ್ತಿಲ್ಲ ಅನ್ನುವ ಥರ ಎಲ್ಲ ಒಂದು ಕಡೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಕೂತ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ, ಅದರ ಬಗ್ಗೆ ಯಾರು ಕೂಡ ಚಕ್ರಾರ್ ಎತ್ತೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಹೇಮಲತಾ ನಾಯಕ್ ಅನ್ನುವಂಥ MLCಗಳು, ಕೊಪ್ಪಳ ಜಿಲ್ಲೆಯ BJPಯ ಮಹಿಳಾ ಕಾರ್ಯದರ್ಶಿಗಳು ಮಾತ್ರ ಇವತ್ತು ಅದನ್ನು ಧ್ವನಿ ಎತ್ತಿ ಇಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅನ್ನುವಂಥ ಮಾತನ್ನು ಅಲ್ಲಿ ಧ್ವನಿ ಎತ್ತಿದ್ದಾರೆ. ಇಲ್ಲಿ ಹಲವಾರು ದಿನಗಳಿಂದ, ಸುಮಾರು 50 ದಿನಗಳಿಂದನೂ ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಪರಿಸರ ಹಿತರಕ್ಷಣಾ ವೇದಿಕೆ ಹಾಗೂ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಬಹಳ ವರ್ಷಗಳಿಂದ ನಡೀತಾ ಇದೆ. ಬಲ್ಡೋಟಾ ಕಂಪನಿ ಹಾಗೂ ಹಲವಾರು ಸುತ್ತಮುತ್ತಲಿನ ಕಂಪನಿಗಳ ಧೂಳು ಮಿಶ್ರಿತ ವಾತಾವರಣ ಕುಲುಷಿತ ಹಾಗೂ ಈ ವಿಸ್ತರಣೆಯನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದೆ. ಇದರಲ್ಲಿ ದೊಡ್ಡ ಮಟ್ಟದ ಹೋರಾಟ, ಬಂದ್ ಕೂಡ ನಡೆದಿತ್ತು. ಅದು ಮುಖ್ಯಮಂತ್ರಿಗಳವರೆಗೆ ಹೋಗಿತ್ತು. ಆದರೆ ಇದನ್ನು ಇಲ್ಲಿರುವಂಥ ಜನಪ್ರತಿನಿಧಿಗಳಾಗಲಿ, ಮುಖ್ಯಮಂತ್ರಿಗಳ ಸಲಹೆಗಾರರಾಗಲಿ, ಇಲ್ಲಿರುವಂಥ ಸಚಿವರಾಗಲಿ, ಶಾಸಕರುಗಳಾಗಲಿ ಇದರ ಬಗ್ಗೆ ಹಿತಾಸಕ್ತಿಯನ್ನು ಇಟ್ಟುಕೊಂಡಿಲ್ಲ. ಈ ಫ್ಯಾಕ್ಟ್ರಿಗಳ ಪರವಾಗಿ ಇವರು ಇರುವುದರಿಂದ, ಈ ಫ್ಯಾಕ್ಟ್ರಿ ಓನರ್ ಕಡೆಯಿಂದ ಲಾಬಿಯನ್ನು ಪಡೆದುಕೊಂಡಿರುವುದರಿಂದ ಇವತ್ತು ಅದನ್ನು ಯಾವುದೇ ರೀತಿಯಿಂದ ಅದನ್ನು ನಿಲ್ಲಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಹೇಮಲತಾ ನಾಯಕ್ ಇದರ ವಿರುದ್ಧ ಮಾತಾಡಿದಾಗ ಅಲ್ಲಿರುವಂಥ ಸಚಿವರು MB ಪಾಟೀಲ್ರು, ಕೈಗಾರಿಕಾ ಸಚಿವರು, ಇಲ್ಲ ಅಲ್ಲಿರುವಂಥ ಕಂಪ್ನಿಗಳ ವಿರುದ್ಧ, ಕುಲುಷಿತ ವಾತಾವರಣ ಮಾಡುತ್ತಿರುವಂಥ ಫ್ಯಾಕ್ಟ್ರಿಗಳ ವಿರುದ್ಧ ಕ್ರಮ ತಗೊಳ್ತೀನಿ, ಈಗಾಗಲೇ ಒಂದು ವಿಜ್ಞಾನ ಸಂಸ್ಥೆಗೆ ಅದರ ಬಗ್ಗೆ ವಿಚಾರಣೆಗೆ ಒಂದು ಇದನ್ನು ಆಯ್ಕೆ ಮಾಡಿ ಕಳಿಸಿದ್ದೀನಿ, ವಿಚಾರಣೆ ನಡೀತಾ ಇದೆ. ಆ ರಿಪೋರ್ಟ್ ಬಂದ ತಕ್ಷಣ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ ಹೇಗಿದೆ ಈ ಪರಿಸ್ಥಿತಿ. ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಮಹಾನುಭಾವರು, ಈ ಪಂಚರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೊಪ್ಪಳದ ಅನ್ನದಾತರಿಗೂ ಇಲ್ಲಿ ಮರ್ಯಾದೆ ಇಲ್ದಂಗಾಗಿದೆ. ಅವರು ಕೂಡ ಈ ಕಂಪ್ನಿ ವಿರುದ್ಧ ತೊಡೆ ತಟ್ಟಿ ಅದನ್ನು ನಿಲ್ಲಿಸ್ಬೇಕಂತ ಹೇಳಿದರು. ಇಲ್ಲಿರುವಂಥ ಸುತ್ತಮುತ್ತಲಿನ ಲಕ್ಷಾನುಗಟ್ಟಲೆ ಜನರು ಅದನ್ನು ನಿಲ್ಲಿಸುವಂತೆ ಹೇಳಿದರು. ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದರು. ಅವರ ಮೇಲೆ ಕೇಸ್ಗಳಾದವು, ಹೋರಾಟಗಳಾದವು, ಅವರನ್ನು ಬಡಿಯಲಾಯಿತು, ಹೊಡೆಯಲಾಯಿತು, ಕಂಪ್ನಿಗಳಿಂದ ದೌರ್ಜನ್ಯ ನಡೆಯಿತು. ಆದರೆ ಯಾವ ರಾಜಕಾರಣಿಗಳು ಕೂಡ ಇದರ ಕಡೆ ಗಮನ ಹರಿಸದೆ ತಮ್ಮ ಪಾಡಿಗೆ ತಾವು ಡೀಲ್ಗಳನ್ನು ಮಾಡಿಕೊಂಡು ಎಲ್ಲ ಒಂದು ಕಡೆ ಕೂತ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಶಿವರಾಜ ತಂಗಡಿಯವರಾಗಿರ್ಬೋದು, ಈ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂಥ ಶ್ರೀ ಬಸವರಾಜ ರಾಯರೆಡ್ಡಿಯವರಾಗಿರ್ಬೋದು, ಕೊಪ್ಪಳದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರಾಗಿರ್ಬೋದು, ಅಥವಾ ಈ MP ಆಗಿರುವಂಥ ಶ್ರೀ ರಾಜಶೇಖರ್ ಹಿಟ್ನಾಳ್ ಅವರಾಗಿರ್ಬೋದು, ಈ ಕಂಪ್ನಿಯ ವಿರುದ್ಧ ಯಾವ ರೀತಿಯಿಂದ ಹೋರಾಟಕ್ಕೆ ನಿಂತಿಲ್ಲ. ಈ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಹೋರಾಟ ಮಾಡಿದಾಗ ಅವರ ಜೊತೆ ಬೆಂಬಲಕ್ಕಿದ್ದೀವಿ ಅನ್ನುವ ರೀತಿಯಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ನೀಡಿದ್ರು. ಹಾಗೂ ಆ ಕಂಪ್ನಿಯ ವಿಸ್ತರಣೆಯನ್ನು, ಆದೇಶಗಳನ್ನು ತಡೆ ಹಿಡಿತೀವಿ, ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಅಭಿಯಾನವನ್ನು ಕೊಟ್ಟಿದ್ದರು. ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ಮಾತನ್ನು ತಾಕೀತು ಮಾಡಿ ಹೇಳಿದರು. ಆದರೆ ಇದುವರೆಗೆ ಅವರು ಏನನ್ನು ಮಾಡಿಲ್ಲ. ಆದರೆ ಒಂದು ಅವರ ಮೇಲೆ ಆರೋಪ ಬಂದುಬಿಟ್ಟಿದೆ, ಅವರು ಡೀಲ್ಗಳನ್ನು ಮಾಡಿಕೊಂಡು ಎಷ್ಟು 1000 ಕೋಟಿ ಹಣವನ್ನು ಕಾಂಗ್ರೆಸ್ ಮುಖಂಡರು ತಿಂದಿದ್ದಾರೆ ಅನ್ನುವಂಥ ಮಾತನ್ನು ಶ್ರೀ ಬಸವರಾಜ ಧಡೇಸ್ಗುರವರು, ಕನಕಗಿರಿ ಮಾಜಿ ಶಾಸಕರು ಹೇಳಿದರು. ಹೀಗಾಗಿ ಇಲ್ಲಿರುವಂಥ ವ್ಯವಸ್ಥೆ ತುಂಬ ಹೊಲಸಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿನೇ ಇಲ್ಲಿನ ಈ ಜನರ ಹೋರಾಟ ಯಶಸ್ವಿ ಆಗ್ತಾ ಇಲ್ಲ. ದೊಡ್ಡ ಮಟ್ಟದ ಅಧಿಕಾರಿಗಳು, ರಾಜಕಾರಣಿಗಳು ಇವತ್ತು ಕಂಪ್ನಿಗಳ ಬಂಡವಾಳಶಾಹಿಗಳ ಜೊತೆಗಿರುವಾಗ, ಅವರ ಬೆಂಬಲಕ್ಕಿರುವಾಗ ಇಲ್ಲಿರುವಂಥ ಗವಿಸಿದ್ದೇಶ್ವರ ಸ್ವಾಮೀಜಿಗಳಾಯಿತು, ಇಲ್ಲಿರುವಂಥ ಹೋರಾಟಗಾರರಾಯಿತು ಯಾವುದೇ ರೀತಿಯಿಂದ ಯಶಸ್ಸನ್ನು ಕಂಡಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮೊನ್ನೆ ಕೊಪ್ಪಳಕ್ಕೆ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಗೆ ಬಂದಿದ್ದಾಗ ಕೂಡ ಅಲ್ಲಿ ಈ ಸಮಿತಿಯವರು ಮನವಿಯನ್ನು ಕೊಟ್ಟಿದ್ದಾರೆ. ಹಲವಾರು ಹೋರಾಟಗಳು ನಡೆದಿವೆ, ಬಂದ್ ಕೂಡ ಆಗಿದ್ದಾವೆ. ಏನಾದರೂ ಕೂಡ ಈ ಕಂಪನಿ ತನ್ನ ಬಾಹುಬಂಧವನ್ನು ಮತ್ತಷ್ಟು ವಿಸ್ತರಣೆ ಮಾಡಿ ರಸ್ತೆಗಳನ್ನು, ನಗರಗಳನ್ನು, ಹಳ್ಳಿಗಳನ್ನು ಕೊಂಡ್ಕೊಂಡು ಕಬ್ಜಾ ಮಾಡಿಕೊಂಡು ಹೊಗೆಗಳನ್ನು ಸೂಸುತ್ತಾ ಪರಿಸರ ಮಾಲಿನ್ಯವನ್ನು ಮಾಡ್ತಾ ತನ್ನ ಬಾಹುಬಂಧವನ್ನು ಬೀಸಿ ಎಲ್ಲರನ್ನ ತನ್ನ ಕೈಯಲ್ಲಿಟ್ಕೊಂಡು ಎಲ್ಲರನ್ನ ಖರೀದಿ ಮಾಡಿಕೊಂಡು ಯಾವುದೇ ರೀತಿಯ ಹೋರಾಟಗಳು ನಡೆದರೂ ಕೂಡ ಅವು ಯಶಸ್ವಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇವೆ ಅಂತಲೇ ಹೇಳ್ಬೋದು ವೀಕ್ಷಕರೇ.
ಆದರೂ ಕೂಡ ವಿಕ್ರಮನ ಬೆನ್ನತ್ತಿದ ಬೇತಾಳದಂತೆ ಈ ಹೋರಾಟಗಾರರು ಈ ಬಲ್ಡೋಟ ಕಂಪ್ನಿಯ ವಿರುದ್ಧ ಬೆನ್ನತ್ತಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ. ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ನಡೆಯುತ್ತಿರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಇವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಈ ಬೆಳಗಾವಿ ಅಧಿವೇಶನದಲ್ಲಿ ವಿಕಾಸಸೌಧದ ಮುಂದುಗಡೆ ಹೋರಾಟವನ್ನು ಮಾಡಲಿದ್ದಾರೆ. ಅದರ ಮೂಲಕವಾಗಿ ಕೊಪ್ಪಳದ ಸಮಸ್ಯೆ ಕುರಿತು ಅಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದು ಎಷ್ಟು ಮಟ್ಟಿಗೆ ಹೋರಾಟ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲ ಒಂದು ಕಡೆ ರಾಜಕಾರಣಗಳು ಒಂದಾಗಿ ಕಂಪ್ನಿಗಳ ಜೊತೆಯಲ್ಲಿರುವಾಗ ಈ ಹೋರಾಟಗಾರರು ಏನೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಈಗ ಇದು ಮುಖ್ಯಮಂತ್ರಿಗಳವರೆಗೆ ಹೋಗಿತ್ತು. ಅದು ಡಿ ಸಿ ಅವರಿಗೆ ಆದೇಶವನ್ನು ಮಾಡಿ ಒಂದಿನ 2 ದಿನ ಬಂದ್ ಮಾಡಿಸಿದ್ರು. ಆಮೇಲೆ ಡೀಲ್ಗಳಾಗಿ ಆ ಕಂಪ್ನಿ ಮತ್ತೆ ನಡೀತಾ ಇದೆ, ತನ್ನ ವಿಸ್ತರಣೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸುಮಾರು 35,000 ಲಕ್ಷ ಕೋಟಿ ಹಣವನ್ನು ಹಾಕ್ಕೊಂಡು ಈ ಕೊಪ್ಪಳ ನಗರವನ್ನು ನುಂಗ್ ಹಾಕಲಿಕ್ಕೆ ಈ ಬಲ್ಡೋಟ ಕಂಪ್ನಿ ಹಾಗೂ ಅದರ ಜೊತೆಯಲ್ಲಿರುವಂಥ ಕಲ್ಯಾಣಿ, ಈ ಜಿಂದ್, ಈ ಹಲವಾರು ಕಂಪ್ನಿಗಳು ಸೇರಿಕೊಂಡು ಇವತ್ತು ಗಿಣಿಗೆರ, ಕೊಪ್ಪಳ ಸುತ್ತಮುತ್ತಲಿನ ಹಳ್ಳಿಗಳನ್ನು, ನಗರಗಳನ್ನು ನುಂಗ್ ಹಾಕಲಿಕ್ಕೆ ಹೊಂಚು ಹಾಕಿ ಕೂತಿದ್ದಾವೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈಗಲಾದರೂ ಆ ಜನ ಹಾಕಿರುವಂಥ ಬ್ಯಾನರ್ಗೆ ಮನ್ನಣೆ ಸಿಗಲಿ, ಈ ಹೋರಾಟಕ್ಕೆ ಯಶಸ್ವಿ ಸಿಗಲಿ, ಅಲ್ಲಿರುವಂಥ ಬ್ಯಾನರ್ಗೆ ಒಂದು ಮರ್ಯಾದೆ ಬರಲಿ ಅಂತ ಹೇಳ್ತಾ, ಇಲ್ಲಿರುವಂಥ ಹೋರಾಟಗಾರರಿಗೆ ಒಂದು ಯಶಸ್ವಿ ಸಿಗಲಿ ಅಂತ ಹೇಳ್ತಾ, ಈ ಕೊಪ್ಪಳ ಜಿಲ್ಲಾ ಜನರು ಒಂದು ಸುಖ ಶಾಂತಿಯಿಂದ ಬದುಕಬೇಕಾದ್ರೆ ಆ ಕಂಪ್ನಿಗಳ ವಿಸ್ತರಣೆಯನ್ನು, ಈ ಧೂಳುಗಳನ್ನು, ಈ ಹೊಗೆಗಳನ್ನು, ಈ ವಾತಾವರಣ ಕುಲುಷಿತವನ್ನು ಕಡಿಮೆ ಮಾಡಲಿ ಅಂತ ಹೇಳ್ತಾ, ಪರಿಸರ ಇಲಾಖೆ ಆಗಲಿ, ಇವತ್ತು ಈ ಅರಣ್ಯ, ಈ ಉಕ್ಕು ಕಾರ್ಖಾನೆ ಇಲಾಖೆ ಆಗಲಿ ಇವತ್ತು ಇದನ್ನು ನಿಲ್ಲಿಸಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀನಿ ವೀಕ್ಷಕರೇ.